ಡಾಂಬಿಕ ಭಕ್ತಿಗಿಂತ ನಾಸ್ತಿಕನಾಗಿರುವುದೇ ಲೇಸು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಇದ್ರ ಬಗ್ಗೆ ಗುರೂಜಿ ವಿಶ್ಲೇಷಣೆ ಕೊಡಿ ಅಂತ ಕೇಳಿದ್ದಾರೆ. ನಾವು ಸಹಜವಾಗಿ ಕೇಳಿರ್ತೀವಿ ಭಯ ಮತ್ತು ಭಕ್ತಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲ್ ಒಬ್ಬರು ಪ್ರಶ್ನೆ ಕೇಳಿದರೆ, ಡಾಂಬಿಕ ಭಕ್ತಿಗಿಂತ ನಾಸ್ತಿಕನಾಗಿರುವುದೇ ಲೇಸು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ನಾನು ದೇವಸ್ಥಾನಗಳಿಗೆಲ್ಲ ಹೋದಾಗೆಲ್ಲ ಅಲ್ಲಿ ಬರೀ ಡಾಂಬಿಕ ಭಕ್ತರೇ ಕಾಣ್ತಾರೆ. ಇದ್ರ ಬಗ್ಗೆ ಗುರೂಜಿ ವಿಶ್ಲೇಷಣೆ ಕೊಡಿ ಅಂತ ಕೇಳಿದ್ದಾರೆ. ನೋಡ್ರಿ, ವೆರಿ ಸಿಂಪಲ್. ನಾವು ಸಹಜವಾಗಿ ಕೇಳಿರ್ತೀವಿ ಭಯ ಮತ್ತು ಭಕ್ತಿ. ಮನುಷ್ಯನಿಗೆ ಜೀವನದಲ್ಲಿ ಉದ್ಧಾರ ಆಗಬೇಕಂದ್ರೆ ಭಯ ಭಕ್ತಿ ಇರಬೇಕು ಕಾಣೋ ಅಂತ ಕೇಳಿರ್ತೀರಲ್ವಾ. ಭಕ್ತಿಯ ಬಗ್ಗೆ ಭಯ, ಇದು ತುಂಬ ಮುಖ್ಯ. ಭಕ್ತಿಯ ಬಗ್ಗೆ ಭಯ. ಭಕ್ತಿ ಅಂದ್ರೇನು? ಭಗವಂತನ ಹತ್ತಿರ ನಾವು ಹೋದಾಗ ಭಗವಂತ ನಮ್ಮ ಬದುಕಿನಲ್ಲಿ ಎಷ್ಟು ಶ್ರೇಷ್ಠವೋ, ಎಷ್ಟು ಅದ್ಭುತವೋ, ಎಷ್ಟು ಸತ್ಯವೋ, ಅವನ ಮುಂದೆ ನಾನು ಯಾವುದನ್ನು ಕೆಟ್ಟದ್ದನ್ನು ಮಾಡಬಾರದು, ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು, ಪರರ ಸೊತ್ತನ್ನು ದೋಚಬಾರದು, ಯಾರಿಗೂ ವಂಚನೆ ಮಾಡಬಾರದು, ನಾನು ಸಾತ್ವಿಕನಾಗಿ ಪ್ರೀತಿ ಮಮತೆಯಿಂದ ನಾನು ಬದುಕುತ್ತೇನೆ, ಸೇವೆ ಮಾಡ್ತೇನೆ ಅನ್ನತಕ್ಕಂಥ ಭಯ ಇರಬೇಕು. ಇದು ಭಯ. ಇದನ್ನೆಲ್ಲ ನಾನು ಮಾಡೋದಿಲ್ಲ, ಅದಕ್ಕೆ ನಿನ್ನ ಹತ್ರ ಬರ್ತಾ ಇದ್ದೀನಿ ಅಂತ ದೇವರ ಹತ್ರ ಹೋಗ್ತಾರಲ್ಲ, ಅದು ಭಕ್ತಿ. ಭಕ್ತಿ ಹಿಂದಗಡೆ ಈ ರೀತಿಯಾದ ಭಯವಿರಬೇಕು. ಆದರೆ ಈಗ ಯಾವುದೇ ಭಕ್ತ ದೇವಸ್ಥಾನಕ್ಕೆ ಹೋದರೆ ಈ ರೀತಿ ಯೋಚನೆ ಮಾಡ್ತಾನ, ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ, ದೇವರ ಹತ್ರ ಬಂದಿದ್ದೀನಿ, ಇದು ಶ್ರೇಷ್ಠವಾದ ದೇವರು, ಪ್ರಪಂಚದಲ್ಲಿ ತುಂಬ ಫೇಮಸ್ ಆದ ದೇವರು, ಎಲ್ಲರೂ ನೂರಾರು ಜನ ಬರ್ತಾ ಇದ್ದಾರೆ, ನಾನು ಇಲ್ಲಿ ಇವನ ಹತ್ರ ಬರ್ತಾ ಇದ್ದೀನಿ, ಇನ್ನು ಮುಂದೆ ನನ್ನಲ್ಲಿ ಯಾವುದೇ ರಾಗ ದ್ವೇಷ ಕೋಪ ವಂಚನೆ ಮೋಸ ಯಾವುದೂ ಇರೋದಿಲ್ಲ ಅಂತ ಅವನ ಹತ್ರ ಹೋಗಬೇಕು. ಭಕ್ತಿ, ಶ್ರೇಷ್ಠವಾದ ಭಕ್ತಿ ಅಂದರೆ ಅದು. ಆದರೆ ಈಗ ಯಾವುದೇ ವ್ಯಕ್ತಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕೇವಲ ಆಸೆ ದುರಾಸೆ ಎಲ್ಲ ಇರುತ್ತೆ. ನಾನು ಇವೆಲ್ಲ ಕೆಟ್ಟದನ್ನು ಬಿಡ್ತೀನಿ ಅಂತ ಯಾವನೂ ಯೋಚನೆ ಮಾಡಲ್ಲ. ಅಲ್ಲಿ ಭಯ ಇರುತ್ತೆ. ಯಾವ ಭಯ ಇರುತ್ತೆ? ರೋಗದ ಭಯ, ಹಣದ ಭಯ, ಅಧಿಕಾರದ ಭಯ, ಈ ಎಲ್ಲ ಭಯಗಳಿರುತ್ತೆ. ಇವೆಲ್ಲ ಬೇಕು ಬೇಕು, ದೇವ್ರು ಕೊಡ್ತಾನೆ ಕೇಳ್ಬಿಟ್ರೆ. ಸುಮ್ಮನೆ ಕೇಳಿದ್ರೆ ಕೊಡೋದಿಲ್ಲ. ಅವನ ಹತ್ರ ವ್ಯಾಪಾರ ಮಾಡೋಣ, ನಾನು ಇಷ್ಟು ಕೊಡ್ತೀನಿ ದೇವರೇ, ನೀನು ಇಷ್ಟು ಮಾಡಿಕೊಡು, ನಿನಗೆ ಹೋಮ ಹವನ ಪೂಜೆ ಜಾಸ್ತಿ ಮಾಡಿಸ್ತೀನಿ, ನಾನು ಈ ದೊಡ್ಡ ಸಮಸ್ಯೆನ ಬಗೆಹರಿಸು, ಸಣ್ಣ ಸಮಸ್ಯೆ ಆದರೆ ಬರೀ ಕೈ ಮುಗಿತೀನಿ, 50 ರೂಪಾಯಿ ಮುಗಿದೋಗುತ್ತೆ, ತೆಂಗಿನಕಾಯಿ ಬಾಳೆಹಣ್ಣು ವೀಳ್ಯದೆಲೆ ಕೊಡ್ತೀನಿ, ನಮಸ್ಕಾರ ಮಾಡ್ತೀನಿ, ಸಣ್ಣ ಸಮಸ್ಯೆ ಹೋಗ್ಬಿಡುತ್ತೆ. ದೊಡ್ಡ ಸಮಸ್ಯೆ ಇದ್ದರೆ ಹೋಮ ಮಾಡಿಸ್ತೀನಿ, ಎಷ್ಟು ಖರ್ಚು ಮಾಡಿಸ್ತೀನಿ, ನಾನು CM ಆಗಬೇಕು, ನಾನು ಯಾವ ಥರ ಮಂತ್ರಿ ಆಗಬೇಕು ಅಂದರೆ 10 ಲಕ್ಷ ರೂಪಾಯಿ, ದೊಡ್ಡದಲ್ವಾ ಅದು, 10 ಲಕ್ಷ ರೂಪಾಯಿ ಖರ್ಚು ಮಾಡಿಸ್ತೀನಿ ಅಂತ ನಾವು ಭಗವಂತನ ಹತ್ತಿರ ವ್ಯಾಪಾರ ಮಾಡಕ್ಕೆ ಹೋಗ್ತೀವಿ. ಮನೋವ್ಯಾಪಾರದ ತಲ್ಲೀನವಾಗಿ ಮನಸ್ಸು ಪರಿಶುದ್ಧವಾಗದೆ, ಪರಿಶುದ್ಧವಿಲ್ಲದ ಮನಸ್ಸಿನಲ್ಲಿ ಯಾವುದೇ ಪ್ರಾರ್ಥನೆ ಮಾಡಿದರೆ ಫಲಿಸುವುದಿಲ್ಲ. ಫಲಿಸುತ್ತದೆ ಅನ್ನತಕ್ಕಂಥದ್ದೇ ಒಂದು ಭ್ರಮೆ, ಅದೇ ಒಂದು ಮೋಹ, ಅದೇ ಒಂದು ಮೌಢ್ಯ. ಯಾಕೆಂದರೆ ಭಗವಂತ ವ್ಯಾಪಾರಕ್ಕೆ ಒಲಿಯುವುದಿಲ್ಲ, ಭಗವಂತ ಒಲಿಯುವುದು ಭಕ್ತಿಗೆ. ಯಾವ ಭಕ್ತಿಗೆ? ತಾನು ಏನೂ ಮಾಡಿಲ್ಲ, ಪರಿಶುದ್ಧವಾಗಿದ್ದೀನಿ, ದೇವರ ಮಗನಾಗಿದ್ದೀನಿ. ದೇವರು ಅಂದ್ರೆ ಏನು? ದೇವರು ಮೋಸ ಮಾಡ್ತಾನ? ದೇವರು ವಂಚನೆ ಮಾಡ್ತಾನ? ದೇವ್ರು ಕಳ್ತನ ಮಾಡ್ತಾನ? ದೇವ್ರು ಸುಳ್ಳು ಹೇಳ್ತಾನ? ದೇವ್ರು ಮಾಡಬಾರದು ಮಾಡ್ತಾನ? ದೇವ್ರು ಮಾಡೋದಿಲ್ಲ. ಅವನ ಮಕ್ಕಳು ನಾವಾಗಬೇಕು ಅವನ ಹತ್ತಿರ ಹೋದಾಗ. ನೋಡಿ ಎಷ್ಟೊಂದು ಸರಳವಾಗಿದೆ. ಈ ದೇಶದಲ್ಲಿ ಯೋಚನೆ ಮಾಡಿ, ದೇವಸ್ಥಾನಗಳಿಗೆ ಹೋದರೆ ಭಕ್ತರು ದೇವಸ್ಥಾನ ಫುಲ್ ಖಾಲಿ. ಯಾಕೆಂದರೆ ಭಕ್ತಿನೇ ಅರ್ಥವಿಲ್ಲ, ಬರೀ ಕೋರಿಕೆಯೇ ಭಕ್ತಿ ಅಂದ್ಕೊಂಡಿದ್ದಾರೆ. ನಾನು ಕೇಳಿದ್ರೆ ಅವನು ಕೊಡ್ತಾನೆ ಅನ್ನತಕ್ಕಂಥ ನಂಬಿಕೆಯೇ ಭಕ್ತಿ ಅಂದ್ಕೊಂಡಿದ್ದಾರೆ. ಅದು ಭಕ್ತಿ ಅಲ್ಲ. ಭಕ್ತಿ ಅಂದರೆ ಈ ರೀತಿ ಇರಬೇಕು. ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು.
ನೋಡ್ರಪ್ಪ, ನೀವು ದೇವಸ್ಥಾನಗಳಲ್ಲೆಲ್ಲ ಡಾಂಬಿಕ ಭಕ್ತರಿದ್ದಾರೆ, ಹಾಗಿದ್ದಾರೆ ಹೀಗಿದ್ದಾರೆ ಅಂತ ನೀವು ಅನ್ಕೊಂತೀರ. ನೀವು ಆ ರೀತಿ ಯಾಕೆ ಅನ್ಕೋಬೇಕು? ಯಾಕೆಂದರೆ ಅನಾದಿ ಕಾಲದಿಂದ ಈ ಭೂಮಿಯ ಮೇಲೆ ತುಂಬ ಜನರು ಬಂದು, ಜ್ಞಾನಿಗಳು, ಮಹಾತ್ಮರುಗಳು, ಪವಾಡ ಪುರುಷರು ಎಲ್ಲರೂ ಬಂದು ಹೋಗಿದ್ದಾರೆ. ಪ್ರಪಂಚ ಬದಲಾಗಲೇ ಇಲ್ಲ, ಸಮಸ್ಯೆಗಳು ಜಾಸ್ತಿನೇ ಆಗ್ತಾ ಇದೆ ಅಲ್ವಾ? ಅಂದರೆ ನಾವು ಮನುಷ್ಯ ಈಗ ಏನೇನು ಆಚಾರ ವಿಚಾರಗಳನ್ನು ಮಾಡುತ್ತಿದ್ದಾನೋ ಆ ವಿಚಾರದಲ್ಲಿ ಸತ್ಯವಿದ್ದರೆ ಈ ಭೂಮಿಯ ಮೇಲೆ ಎಲ್ಲರೂ ಬದಲಾಗುತ್ತಿದ್ದರು, ಎಲ್ಲರೂ ಸತ್ಯವಂತರಾಗುತ್ತಿದ್ದರು. ಅಂದರೆ ನೀನು ಮಾಡುವ ಆಚಾರ ವಿಚಾರಗಳಲ್ಲೇ ತಪ್ಪಿದೆ, ಅದರಲ್ಲೇ ಒಂದು ಮೌಢ್ಯತೆ ಇದೆ. ವಾಸ್ತವ ಸತ್ಯ ಅದಲ್ಲ. ಸತ್ಯವಾಗಿದ್ದರೆ ಇಷ್ಟೊಂದು ಅಸತ್ಯ ಈ ಭೂಮಿ ಮೇಲೆ, ಇಷ್ಟೊಂದು ದುಃಖ, ಇಷ್ಟೊಂದು ನೋವು ಇರುತ್ತಿರಲಿಲ್ಲ. ಒಂದೆರಡು ದಿನ ಭಕ್ತಿ ಬಂದಿರೋದು, ನಾನು ಪೂಜೆ ಮಾಡ್ತಾ ಇರೋದು ಇವತ್ತು ನಾಳೆ ಒಂದು 5 ವರ್ಷದಿಂದ 10 ವರ್ಷನ ಇಲ್ಲ. ಈ ಸೃಷ್ಟಿ ಶುರುವಾದಾಗಲಿಂದ ಎಷ್ಟೊಂದು ದೇವಸ್ಥಾನಗಳು, ಎಷ್ಟೊಂದು ಪುರಾಣಗಳು, ಗ್ರಂಥಗಳು, ಮಹಾನ್ ಯೋಗಿಗಳು ಬಂದು ಹೋಗಿದ್ದಾರೆ, ದೈವ ಪುರುಷರು ಬಂದು ಹೋಗಿದ್ದಾರೆ. ಅವರೆಲ್ಲರೂ ಬಂದು ಹೋದಾಗ ಅವರು ಹೇಳಿದ ಎಲ್ಲ ವಿಚಾರಗಳಲ್ಲಿ ಸತ್ಯಗಳನ್ನು ಭಕ್ತರು ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲ ಭಕ್ತರು ಸತ್ಯವಂತರಾಗುತ್ತಿದ್ದರು. ಇದು ಸತ್ಯ ಯುಗವಾಗುತ್ತಿತ್ತು. ಯಾಕೆ ಆಗಿಲ್ಲ ಅಂದರೆ ಅವ್ರು ಹೇಳಿದ ಸರಿನೋ ಇವ್ರು ಅರ್ಥ ಮಾಡ್ಕೊಂಡದ್ದು ತಪ್ಪೋ ಗೊತ್ತಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲ ವಿಚಾರಗಳು ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಅರ್ಥವಾಗುವುದಕ್ಕೆ ಅದರಲ್ಲಿ ಸತ್ಯವೂ ಇಲ್ಲ. ಅದಕ್ಕೆ ಯಾಕಪ್ಪ ತಲೆ ಕೆಡಿಸ್ಕೋಬೇಕು? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹತ್ತಿರವಾಗಿರೋದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋ, ಎಲ್ಲೋ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಸತ್ತ ಮೇಲೆ ಮುದುಕನಾಗಿ ಯಾವುದು ನೆನಪಿಲ್ಲದೆ ರೋಗ ರುಜಿನಗಳಿಂದ ಬಳಲಿ ದೇಹ ಬಿಟ್ಟು ಆಮೇಲೆ ಹೋಗಿ ಅಲ್ಲಿ ಸ್ವರ್ಗದಲ್ಲಿ ಇರತಕ್ಕಂಥ ಕಲ್ಪನೆಯಲ್ಲಿ ನಾವು ಬದುಕ್ತೀವಲ್ವಾ, ಅದು ಬೇಡ. ಈಗ ಎಲ್ಲವೂ ಎಚ್ಚರವಾಗಿದ್ದಾಗ, ಪಂಚೇಂದ್ರಿಯಗಳು ಎಚ್ಚರವಿದ್ದಾಗ, ಪಂಚಭೂತಗಳ ಜೊತೆಯಲ್ಲಿ ಸಂತೋಷವಾಗಿರತಕ್ಕಂಥ ಕಲೆಯನ್ನು ಕಲ್ತುಕೋ. ವರ್ತಮಾನದಲ್ಲಿ ರುಚಿಯಾಗಿ ತಿನ್ಬೇಕಾ, ತಿನ್ನು ಅಲ್ವಾ? ಪಂಚೇಂದ್ರಿಯಗಳ ಸುಖವನ್ನು ಅನುಭವಿಸು. ನೆಮ್ಮದಿಯಾಗಿ ಮನಸ್ಸನ್ನು ಖಾಲಿ ಮಾಡು. ಆ ಖಾಲಿಯ ಮನಸ್ಸಿನಲ್ಲಿ ದೇವರನ್ನು ನೀನು ನೆನೆಸ್ಕೋ. ಯಾರು ನೀನು ನಂಬಿರತಕ್ಕಂಥ ದೇವರು ಖಾಲಿಯ ಮನಸ್ಸಿನಲ್ಲಿ ನೆನೆಸಿಕೊಂಡರೆ ಅದೇ ನಿಜವಾದ ಪೂಜೆ, ಅದೇ ನಿಜವಾದ ಭಕ್ತಿ. ಅಲ್ಲಿ ಯಾವುದೇ ಕೊಡುಕೊಳ್ಳುವಿಕೆ ವ್ಯಾಪಾರವಿಲ್ಲ, ಯಾವುದೇ ಕೋರಿಕೆ ಇಲ್ಲ. ಅದು ಅದ್ಭುತವಾದ ಶಕ್ತಿ. ನನ್ನ ಸೀಮಿತವಾದ ಬುದ್ಧಿಯಿಂದ, ನನ್ನ ಸೀಮಿತವಾದ ಕಾರ್ಯಗಳಿಂದ, ನನಗೇನೋ ಸ್ವಲ್ಪ ಇರೋದ್ರಿಂದ ಅದರಿಂದ ಸೃಷ್ಟಿಯನ್ನು ಅಳೆಯಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ ದೇವರೇ, ನನಗೇನು ಗೊತ್ತಾಗ್ತಾ ಇಲ್ಲ ಅಂದರೆ ಅದೊಂದು ದೊಡ್ಡ ಹೋಮ ಮಾಡ್ದಂಗೆ. ಅಂದರೆ ನಿನಗೆ ಬುದ್ಧಿ ವಿಕಾಸವಾಗಿದೆ, ಸತ್ಯದ ಅರಿವು ಹತ್ತಿರವಾಗುತ್ತಿದೆ. ನಾನು ಏನೂ ಇಲ್ಲ, ನಂದೇನೂ ಇಲ್ಲ, ಕೊಡೋಕ್ಕೂ ಯಾವುದು ನನ್ನದು ಅಲ್ಲ, ನನ್ನ ಕಾಲ ಕೇವಲ ಸೀಮಿತವಾದುದು. ಅಸೀಮಿತವಾದ ಕಾಲದಲ್ಲಿ ಅದರಲ್ಲೂ ಕೂಡ ನಾನಾ ರೋಗ ರುಜಿನಗಳು, ತಾಪತ್ರೆಗಳು ಎಲ್ಲದರ ನಡುವೆ ಬದುಕಿ ನಿನ್ನನ್ನು ನೆನೆಸ್ಕೋತಾ ಇದ್ದೀನಿ ಅಂದರೆ ನಾನೇ ನಿಜವಾದ ಭಕ್ತ ದೇವರೇ, ನನಗೇನು ಬೇಡ ಅನ್ಬೇಕು. ಅವನೇ ಭಕ್ತ. ದೇವಸ್ಥಾನಕ್ಕೆ ಹೋಗಿ ಏನು ಬೇಡ, ಇಷ್ಟು ಕೊಟ್ಟಿದ್ಯಾ, ನನ್ನ ದೇಹ ಚೆನ್ನಾಗಿದೆ, ನನ್ನ ಕಾಲು ಕಣ್ಣುಗಳು ಕೈಗಳೆಲ್ಲ ಚೆನ್ನಾಗಿದೆ, ಕುರುಡನ್ನು ನೋಡಿದೆ, ಕುಂಟನ್ನು ನೋಡಿದೆ, ಅವನಿಗೆ ಹೋಲಿಸಿದರೆ ನಾನು ಶ್ರೇಷ್ಠ, ನನಗೆ ಊಟ ಸಿಗ್ತಾ ಇದೆ, ಇರೋಕ್ಕೆ ಮನೆ ಇದೆ, ನನ್ನ ಪ್ರೀತಿ ಹಂಚ್ಕೊಳ್ಳೋಕ್ಕೆ ಯಾರೋ ಅಕ್ಕಪಕ್ಕದವರಿದ್ದಾರೆ, ಇಷ್ಟು ಕೊಟ್ಟಲ್ಲ ದೇವರೇ, ತುಂಬ ಜನಕ್ಕೆ ಪ್ರೀತಿ ಸಿಗ್ತಾ ಇಲ್ಲ, ತುಂಬ ಜನಕ್ಕೆ ಆಹಾರ ಸಿಗ್ತಾ ಇಲ್ಲ, ತುಂಬ ಜನಕ್ಕೆ ರಕ್ಷಣೆ ಸಿಗ್ತಾ ಇಲ್ಲ, ಎಲ್ಲವೂ ನೀನು ಕೊಟ್ಟಿದ್ಯಾ, ಅದಕ್ಕೆ ನೀನು ಥ್ಯಾಂಕ್ಸ್ ಹೇಳಕ್ಕೆ ಬಂದೆ ಅಂತ ಥ್ಯಾಂಕ್ಸ್ ಹೇಳುವವನು, ದೇವರಿಗೆ ಕೃತಜ್ಞತೆ ಅರ್ಪಿಸುವವನು ನಿಜವಾದ ಭಕ್ತ. ದೇವರ ಹತ್ರ ಕೋರುವವನು ಭಕ್ತನಲ್ಲ, ಅವನು ಅಜ್ಞಾನದಲ್ಲಿ ಮೌಢ್ಯದಲ್ಲಿದ್ದಾನೆ ಅಂತ ಅಷ್ಟೇ. ಓಕೆನಾ? ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ, ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.